ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬನಶ್ರೀ ರೆಸಿಪೀಸ್. ಇವತ್ತು ನಾನು ಎಲ್ಲ ಹಿಟ್ಟನ್ನು ಸೇರಿಸಿ ಮತ್ತು ಎಲ್ಲ ತರಕಾರಿನ ಹಾಕಿ ಒಂದು ಪರೋಟ ಮಾಡಿದ್ದೆ. ಮತ್ತು ಅದ್ರ ಜೊತೆ ತಿನ್ನೋಕೆ ಉಳ್ಳಾಗಡ್ಡಿ ಮತ್ತು ಶುಂಠಿದು ಚಟ್ನಿ ಮಾಡಿದ್ದೆ. ಎರಡು ಕಾಂಬಿನೇಷನ್ ಸಖತ್ತಾಗೈತೆ. ಬರ್ರಿ ಹೆಂಗೆ ಮಾಡೋದಂತ ನೋಡೋಣ. ಇವತ್ತು ನಾನು ಮಾರ್ಕೆಟ್ಗೆ ಹೋಗಿದ್ದೆ. ಎಲ್ಲ ಹಸಿರು ತರಕಾರಿ ಎಲ್ಲ ಕಾಯಿಪಲ್ಯಗಳು ಮಸ್ತ್ ಫ್ರೆಶ್ ಆಗಿ ಸಿಕ್ತು. ಮನೆಗೆ ಬರೋ ಅಷ್ಟೊತ್ತಿಗೆ ಲೇಟ್ ಆಯಿತು. ಸೊ ರೊಟ್ಟಿ ಚಪಾತಿ ಈ ಥರ ಬೇಡ ಅಂತ ತಿಳ್ಕೊಂಡು ಇದು ಒಂದು ಹೆಲ್ದಿ ಪರೋಟ ಮಾಡಿದ್ರೆ ಆಯ್ತು ಅಂಥೇಳಿ ಮಾಡಿದೆ. ಅದಕ್ಕೆ ಏನೇನು ಬೇಕಾಗುತ್ತೆ ಎಲ್ಲ ರೆಡಿ ಮಾಡಿಕೊಂಡೆ. ಸೊಪ್ಪನ್ನು ಎಲ್ಲ ಸೋಸ್ಕೊಂಡು ತೊಳೆದು ಹೆಚ್ಚಿ ಇಟ್ಕೊಂಡೆ. ಹಂಗೆ ಅದಕ್ಕೆ ಏನೇನು ತರಕಾರಿ ಹಾಕಬೇಕಾಯ್ತಲ್ಲ ಅದನ್ನು ತೊಳೆದು ಸಿಪ್ಪಿ ತೆಗೆದು ಎಲ್ಲ ಹೆರೆದಿಟ್ಕೊಂಡೆ. ಈಗ ನಾವು ಹಿಟ್ಟು ರೆಡಿ ಮಾಡೋಕೆ ಎಲ್ಲ ರೆಡಿ ಮಾಡ್ಕೊಂಬಿಡೋಣ. ಈಗ ನೋಡಿರಿ, ನಾನಿಲ್ಲಿ ಕ್ಯಾರೆಟ್ ಹೆರೆದಾದ್ಮೇಲೆ ಒಂದು ಮಿಕ್ಸರ್ ಬೌಲ್ ತೊಗೊಂಡೇನಿ. ಅದಕ್ಕೆ ನಾನು ಒಂದು ಕಪ್ಪಷ್ಟು ಓಟ್ಸ್ ಹಾಕಿ ಅದನ್ನು ಸಣ್ಣ ಪುಡಿಯಾಗಿ ಮಾಡ್ಕೊಂಬಿಟ್ಟೇನಿ. ಫೈನ್ ಪೌಡರ್ ಆಗೈತಿ. ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಓಟ್ಸ್ ಪುಡಿ ಹಾಕಿದೆ, ಗೋಧಿ ಹಿಟ್ಟು, ಜೋಳದ ಹಿಟ್ಟು ಹಾಕೀನಿ. ಇವೆಲ್ಲ ಒಂದೊಂದು ಕಪ್ ಮೆಜರ್ಮೆಂಟ್ ತೊಗೊಂಡೇನಿ. ಅಕ್ಕಿ ಹಿಟ್ಟು ಹಾಕ್ತೀನಿ ಮತ್ತು ಕಡ್ಲೆ ಹಿಟ್ಟು ಹಾಕೀನಿ, ಚಿರೋಟಿ ರವೆ ಹಾಕೀನಿ ಮತ್ತು ರಾಗಿ ಹಿಟ್ಟು ಹಾಕಿ ಉಪ್ಪು, ಅರಿಶಿನ, ಸ್ವಲ್ಪ ಕೆಂಪು ಖಾರ ಮತ್ತು ಗರಂ ಮಸಾಲೆ ಹಾಕೀನಿ. ಈಗ ಇದಕ್ಕೆ ಜೀರಿಗೆ ಮತ್ತು ಬಿಳೆ ಎಳ್ಳನ್ನು ಹಾಕ್ಕೊಂಬಿಡ್ತೇನೆ. ಈಗ ಇದನ್ನು ಒಣ ಹಿಟ್ಟನ್ನು ಸರಿಯಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಡೋಣ. ಅಂದ್ರೆ ಅದ್ರ ಒಣ ಹಿಟ್ಟಿನಾಗ ಖಾರ ಮಸಾಲೆ ಎಲ್ಲ ಚಲೋತಂಗ ಹೊಂದ್ಕೊಂಬಿಡ್ತೈತಿ. ಈಗ ಇದಕ್ಕೆ ನಾವು ಒಂದೊಂದು ತರಕಾರಿ ಹಾಕೋಕೆ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಸಣ್ಣಗೆ ಹೆಚ್ಚಿದ್ದ ಪಾಲಕ್ ಹಾಕ್ತೇನೆ ಮತ್ತು ಸಣ್ಣಗೆ ಹೆಚ್ಚಿದ ಮೆಂತ್ಯ ಹಾಕೀನಿ. ಮತ್ತು ಇದಕ್ಕೆ ಹಾಕೋಕೆ ನಾನು ಉಳ್ಳಾಗಡ್ಡಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡೀನಿ. ಮತ್ತು ಗಜ್ಜರಿನ ಹೆರೆದು ಹಾಕೀನಿ. ಹಂಗೆ ಸೌತೆಕಾಯಿ ಹಾಕ್ತೀನಿ ಮತ್ತು ಮೂಲಂಗಿ ಹಾಕೀನಿ ಒಂದು ಹೆರೆದು, ಮತ್ತು ಸೋರೆಕಾಯಿ ಹಾಕೀನಿ. ಈಗ ಇದನ್ನು ಚಲೋತಂಗ ಮಿಕ್ಸ್ ಮಾಡ್ಕೊಂಬಿಡೋಣ. ನಾನು ಈ ಸ್ಪೂನ್ ಸಹಾಯಲೇ ಮಿಕ್ಸ್ ಮಾಡೋಕೆ ನೋಡಿದೆ, ಬಟ್ ಸರಿಯಾಗಲಿಲ್ಲ. ಸೊ ನಾನು ಇದನ್ನು ಕೈಲೇನ ಚಲೋತಂಗೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟೆ. ಇಲ್ಲಿ ನೋಡಿರಿ, ಅದನ್ನೆಲ್ಲ ಮಿಕ್ಸ್ ಆದಮೇಲೆ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚಲೋತಂಗ ಮಿಕ್ಸ್ ಮಾಡ್ಕೊಂಬಿಡೋಣ. ಅಂದರೆ ಇದು ಚಪಾತಿ ಹಿಟ್ಟಿನ ಹದಕ್ಕೂ ಇರೋಂಗಿಲ್ಲ, ದೋಸೆ ಹಿಟ್ಟಿನಕ್ಕಿಂತ ಸ್ವಲ್ಪ ಗಟ್ಟಿನೇ ಇರ್ತೈತಿ. ಈಗ ಅದಕ್ಕೆ ಹಾಕೋಕೆ ಒಂದು ಮಸಾಲೆ ಮಾಡ್ಕೊಂಬಿಡೋಣ. ನಾನಿಲ್ಲೇ ಕುಟ್ಟೋ ಕಲ್ಲು ತೊಗೊಂಡೇನಿ. ಅದರೊಳಗೆ ಶುಂಠಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ ಮತ್ತು ಉಪ್ಪು ಹಾಕಿ ಇದನ್ನು ಸಣ್ಣಗೆ ಕುಟ್ಕೊಂಬಿಡೋಣ. ಇದನ್ನು ನಾವು ಮಿಕ್ಸರ್ನ್ಯಾಗೂ ಮಾಡ್ಬೋದು, ಬಟ್ ಕಲ್ಲಾಗ ಕುಟ್ಟಿದ ಖಾರ ಭಾಳ ಟೇಸ್ಟಾಗಿರುತ್ತೆ. ಅದಕ್ಕೆ ನಾನು ಇದ್ರೊಳಗೆ ಕುಟ್ಕೊಂಬಿಟ್ಟೇನಿ. ಭಾಳ ಫೈನ್ ಏನು ಕುಟ್ಟೋದು ಬೇಡ, ಔಟ್ ಜೋಳ ಕುಟ್ಟಿದ್ರೆ ಸಾಕು. ಈ ರೀತಿ ಇದ್ರೆ ಸಾಕು. ಈಗ ನಮ್ಮ ಮಸಾಲೆ ರೆಡಿ ಆಗೈತಿ. ಈಗ ನಾವು ಮೊದಲೇ ಏನು ಹಿಟ್ಟು ನಾದಿ ಇಟ್ಟೇವಲ್ಲ, ಅದಕ್ಕೆ ಈ ಮಸಾಲಿನ ಮತ್ತು ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಹಾಕ್ಕೊಂಡು ಚಲೋತಂಗ ಮಿಕ್ಸ್ ಮಾಡ್ಕೊಂಬಿಡೋಣ. ಈ ಮಿಕ್ಸ್ ಮಾಡುವಾಗ ನನಗೆ ಹಿಟ್ಟು ಭಾಳ ಗಟ್ಟಿ ಅನ್ನಿಸ್ತು. ಸೊ ನಾನು ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಚಲೋತಂಗ ಇದನ್ನು ಮಿಕ್ಸ್ ಮಾಡಿ ಒಂದು 10 ನಿಮಿಷ ಇದಕ್ಕೆ ರೆಸ್ಟ್ ಮಾಡೋಕೆ ಇಟ್ಟುಬಿಟ್ಟೇನಿ. ಈಗ ಹಿಟ್ಟು ಚಲೋತಂಗ ನೆನೆಯೋದ್ರಾಗ ನಾವಿಲ್ಲಿ ಉಳ್ಳಾಗಡ್ಡಿ ಮತ್ತು ಶುಂಠಿದು ಒಂದು ಚಟ್ನಿ ಮಾಡ್ಕೊಂಬಿಡೋಣ. ಅಲ್ಲಿ ನಾನು ಆಲ್ರೆಡಿ ಬಾಳ್ಗಿ ಬಿಸಿಗಿಟ್ಟೇನಿ. ಬರ್ರಿ ಚಟ್ನಿಗೆ ರೆಡಿ ಮಾಡ್ಕೊಂಬಿಡೋಣ. ಈಗ ನಮ್ಮದು ಬಾಳ್ಗಿನೂ ಬಿಸಿ ಆಗೈತಿ. ಅದಕ್ಕೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ತೇನೆ ಮತ್ತು ಕಡಲೆಬೇಳೆ ಹಾಕೀನಿ, ಉದ್ದಿನಬೇಳೆ ಹಾಕಿ ಜೀರಿಗೆ ಹಾಕ್ತೀನಿ ಮತ್ತು ಉಳ್ಳಾಗಡ್ಡಿನ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಂಬಿಡೋಣ. ಅಂದ್ರೆ ಉಳ್ಳಾಗಡ್ಡಿ ಸ್ವಲ್ಪ ಕಲರ್ ಚೇಂಜ್ ಆದ್ರೆ ಸಾಕು. ನೋಡಿರಿ, ಈ ರೀತಿ ಉಳ್ಳಾಗಡ್ಡಿ ಹಾಕ್ಕೊಂಡು ಇದನ್ನು ಚಲೋತಂಗ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಇದಕ್ಕೆ ನಾನು ಬೆಳ್ಳುಳ್ಳಿ ಹಾಕ್ಕೊಂಡೀನಿ ಮತ್ತು ಶುಂಠಿ ಹಾಕೀನಿ. ಶುಂಠಿನ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ಮತ್ತು ಒಂದು 8 ಒಣ ಮೆಣಸಿನ್ಕಾಯಿ ಹಾಕ್ಕೊಂಡೀನಿ, ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡೀನಿ. ಅವನ್ನೆಲ್ಲ ಚಲೋತಂಗ ಹುರಿದಾದ್ಮೇಲೆ ಇದಕ್ಕೆ ಒಂದು ಟೊಮ್ಯಾಟೊ ಹಣ್ಣು, ಕೊತ್ತಂಬರಿ ಮತ್ತು ಕರಿಬೇವು ಹಾಕ್ಕೊಂಡೀನಿ. ಸಣ್ಣ ಉರಿ ಇಟ್ಕೊಂಡು ಇವೆಲ್ಲನೂ ಕಲರ್ ಚೇಂಜ್ ಆಗೋವರೆಗೂ ಎಲ್ಲ ಚಲೋತಂಗ ಹುಡ್ಕೊಂಬಿಡೋಣ. ಈಗ ಇದೆಲ್ಲ ಹುರಿದಾದ್ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಅದಕ್ಕೆ ಉಪ್ಪು ಹಾಕಿ ಇದಕ್ಕೆ ಚಟ್ನಿ ಮಾಡ್ಕೊಂಬಿಡೋಣ. ಈಗ ಚಟ್ನಿಗೆ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಕೊಂಬಿಡೋಣ. ನಾನಿಲ್ಲಿ ಒಂದು ಸಣ್ಣ ಪ್ಯಾನ್ ಬಿಸಿ ಮಾಡಿ ಅದಕ್ಕೆ ಉದ್ದಿನಬೇಳೆ ಹಾಕೀನಿ, ಸಾಸಿವೆ, ಕರಿಬೇವು ಮತ್ತು ಹಿಂಗೆ ಹಾಕಿ ಇದನ್ನು ಚಲೋತಂಗ ಚಟಪಟ ಅನ್ನಿಸಿ ನಾವೇನು ಮೊದಲೇ ಚಟ್ನಿ ಮಾಡಿಟ್ಟೇವಲ್ಲ ಅದಕ್ಕೆ ಹಾಕ್ಕೊಂಡು ಚಲೋತಂಗ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ನೋಡಿರಿ, ನಮ್ಮ ಹಿಟ್ಟು ಇಲ್ಲೇ ಚಲೋತಂಗ ನೆಂದು ಬಿಟ್ಟೈತಿ. ಈಗ ನೋಡಿರಿ, ಇದನ್ನು ಇನ್ನೊಮ್ಮೆ ಚಲೋತಂಗ ಮಿಕ್ಸ್ ಮಾಡಿಕೊಂಡು ಇದು ಇನ್ನೊಂದು ಚೂರು ನನಗೆ ಗಟ್ಟಿ ಅನ್ಸಾತೈತಿ. ಯಾಕಂದ್ರೆ ನಾವು ಇದಕ್ಕೆ ರವೆ ಹಾಕಿರ್ತೇವಲ್ಲ, ರವೆ ನೀರು ಹಿಂಡ್ಕೊಂಬಿಟ್ಟಿರ್ತೈತಿ. ಸೊ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚಲೋತಂಗ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಪರೋಟ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಈಗ ಇಲ್ಲೊಂದು ಹಂಚಿಟ್ಟೇನಿ. ಹಂಚಿಗೆ ಚಲೋತಂಗ ನೀರು ಗೊಜ್ಜಿ ಒಂದು ಬಟ್ಟೆ ಸಹಾಯಲೇ ಒರೆಸಿ ಅದಕ್ಕೆ ಈಗ ನಾವು ಈ ಹಿಟ್ಟನ್ನು ಹಾಕ್ಕೊಂಡು ನಾವು ಯಾವ ರೀತಿ ದೋಸೆ ಮಾಡ್ತೇವಲ್ಲ ಆ ರೀತಿ ಇದನ್ನು ಸ್ಪ್ರೆಡ್ ಮಾಡ್ಕೊಂಬಿಡೋಣ. ನೋಡಿರಿ, ಇದೇ ರೀತಿ ಚಲೋತಂಗ ಸ್ಪ್ರೆಡ್ ಮಾಡಿಕೊಂಡು ಇದು ಎಷ್ಟು ತೆಳುವಾದ್ರೂ
ಬರ್ತೈತೆ ರೀ, ಯಾಕಂದ್ರೆ ಹಿಟ್ಟು ಚಲೋ ನೆಂದು ಬಿಟ್ಟಿರ್ತೈತಲ್ಲ. ಈಗ ಇದಕ್ಕೆ ಎಣ್ಣೆ ಹಾಕ್ಕೊಂಡು ಎರಡೂ ಸೈಡ್ ನಾವು ಕೆಂಪು ಬಣ್ಣ ಬರುವಂಗೆ ಈ ಪರೋಟಗಳನ್ನ ಎಲ್ಲ ರೆಡಿ ಮಾಡ್ಕೊಂಬಿಡೋಣ. ಈಗ ನಮ್ಮದು ಎಲ್ಲ ಪರೋಟ ಮತ್ತು ಆನಿಯನ್ ಮತ್ತು ಶುಂಠಿದು ಚಟ್ನಿನೂ ರೆಡಿ ಆಗೈತಿ. ನೀವು ಈ ರೀತಿ ಪರೋಟ ಮಾಡಿ ಮಕ್ಕಳ ಟಿಫಿನ್ ಬಾಕ್ಸಿಗೂ ಹಾಕ್ಬೋದು, ಯಾಕಂದ್ರೆ ಇದು ಭಾಳ ಮಸ್ತಾಗಿರ್ತೈತಿ ತಿನ್ನೋ